ಸಾಮಾನ್ಯವಾಗಿ OTTನಲ್ಲಿ ಚಿತ್ರಗಳನ್ನು ನೋಡುವ ಅನುಭವ ಚಿತ್ರಮಂದಿರದಲ್ಲಿ ನೋಡುವ ಅನುಭವಕ್ಕಿಂತ ಕಡಿಮೆನೇ ಇರುತ್ತೆ ಅನ್ನೋದು ಒಂದು ನಂಬಿಕೆ. ಇನ್ನು ಚಿತ್ರಮಂದಿರಗಳಲ್ಲಿ ಪ್ರದರ್ಶನಗೊಳ್ತಿರೋ ವೆಂಕಿ ಅಟ್ಲೂರಿ ಅವರ ಈ ಚಿತ್ರ ಲಕ್ಕಿ ಭಾಸ್ಕರ್ ನಿನ್ನೆ ನೆಟ್ಫ್ಲಿಕ್ಸ್ನಲ್ಲಿ ಬಿಡುಗಡೆಯಾಯಿತು. ನಾನು ಈ ಚಿತ್ರವನ್ನು ನೆಟ್ಫ್ಲಿಕ್ಸ್ನಲ್ಲೇ ನಿನ್ನೆ ನೋಡಿದ್ದು, ಹಾಗಾಗಿ ಕಾನ್ಫಿಡೆಂಟ್ ಆಗಿ ಹೇಳಬಲ್ಲೆ OTTನಲ್ಲೂ ಈ ಚಿತ್ರ ಒಳ್ಳೆ ಅನುಭವವನ್ನೇ ನೀಡುತ್ತೆ ಅಂತ. ಹಾಗಾಗಿ ಚಿತ್ರಮಂದಿರಗಳಲ್ಲೂ ಒಳ್ಳೆ ಅನುಭವವೇ ನೀಡಿರಬೇಕು. ಲಕ್ಕಿ ಭಾಸ್ಕರ್ ಒಂದು ಒಳ್ಳೆಯ ಚಿತ್ರ ಅನ್ನೋ ಏಕಾಭಿಪ್ರಾಯ ಹುಟ್ಟೋದಕ್ಕೆ ಅನೇಕ ಕಾರಣಗಳಿರಬಹುದು. ಅದರಲ್ಲಿ ಈ ವಿಡಿಯೋನಲ್ಲಿ 5 ಕಾರಣಗಳನ್ನು ನೋಡೋಣ. ಅಂದರೆ ಈ ಚಿತ್ರದ ಮಿಡಲ್ ಕ್ಲಾಸ್ ನಾಯಕ ಚೆನ್ನಾಗಿ ಓದ್ಕೊಂಡಿದ್ದಾನೆ. ತನ್ನ ಕುಟುಂಬ ಅಂದರೆ ಹೆಂಡತಿ, ಮಗ, ಅಪ್ಪ, ತಂಗಿ, ತಮ್ಮ ಎಲ್ಲರೂ ಚೆನ್ನಾಗಿರಬೇಕು, ಆರಾಮಾಗಿರಬೇಕು ಅಂತ ತುಂಬಾನೇ ಕಷ್ಟಪಡ್ತಾ ಇದ್ದಾನೆ. ತನ್ನ ತಂದೆ ವ್ಯಾಪಾರ ಮಾಡುವ ಆರಂಭದ ಕಾಲದಲ್ಲಿ ಈ ಕುಟುಂಬ ಚೆನ್ನಾಗಿ ಇದ್ದಿರಬಹುದು. ಆದರೆ ಈಗ ಸಾಲಗಳಿವೆ. ಡೀಸೆಂಟ್ ಆದ ಬಟ್ಟೆಯನ್ನು ಹಾಕೋಬೇಕು, ಸ್ಕೂಟರ್ನಲ್ಲಿ ಓಡಾಡಬೇಕು, ಸಮಾಜದ ಮುಂದೆ ನಾವು ಆರಾಮಾಗಿ ಇದ್ದೀವಿ ಅಂತ ತಕ್ಕ ಮಟ್ಟಿಗಾದರೂ ಒಂದು ಮುಖವಾಡವನ್ನು ಹಾಕೋಬೇಕು. ಹಣದ ಅವಶ್ಯಕತೆ ದಿನೇ ದಿನೇ ಇರುವ ಇಂತಹ ಕುಟುಂಬಗಳಿಂದಲೇ ನಮ್ಮಲ್ಲಿ ಬಹುಪಾಲು ಮಂದಿ ಬಂದಿರುವುದು. ಹಾಗಾಗಿನೇ ಇಂತಹ ಕುಟುಂಬದಿಂದ ಒಬ್ಬ ನಾಯಕ ಬಂದ ಅಂತ ಹೇಳಿದಾಗ ಅವನು ಗೆಲ್ಲಲಿ, ಸ್ಕ್ಯಾಮ್ ಮಾಡಿ ಆದರೂ ಗೆಲ್ಲಲಿ, ಪರವಾಗಿಲ್ಲ, ನಾವು ಅವನಿಗೇನೆ ರೂಟ್ ಮಾಡ್ತೀವಿ. ಯಾಕಂದರೆ ಅವನು ಇವೆಲ್ಲವನ್ನು ಮಾಡ್ತಿರೋದು ತನ್ನ ಆ ಕುಟುಂಬಕ್ಕಾಗಿ ಅನ್ನೋ ನಂಬಿಕೆಯಿಂದ. ಪ್ಲಸ್ ಸ್ಟಾರ್ಟ್ ಟು ಫಿನಿಶ್ ನಾಯಕ ಒಬ್ಬ ಒಳ್ಳೆ ಮನಸ್ಸಿನ ವ್ಯಕ್ತಿ ಅಂತಲೇ ತೋರಿಸಿದ್ದಾರೆ. ಗೆಳೆಯರ ಬೆನ್ನಿಗೆ ನಿಲ್ತಾನೆ, ದಾನ ಧರ್ಮ ಮಾಡ್ತಾನೆ. ಅದರಲ್ಲೂ ಒಂದು ಸ್ಮಾರ್ಟ್ ಆದ ಅಪ್ರೋಚ್ ಅನ್ನ ಇಟ್ಕೊಂಡಿದ್ದಾರೆ ನಿರ್ದೇಶಕರು. ಫುಲ್ ಒಳ್ಳೆಯವನು ಅಂತ ತೋರಿಸೋದಕ್ಕಿಂತ ಸ್ವಲ್ಪ ಇವನು ಕೂಡ ಹಾದಿಯನ್ನ ತಪ್ತಾನೆ, ಆದರೆ ಸ್ವಲ್ಪ ಮಾತ್ರ. ಬೇಗಲೇ ತನಗೆ ತನ್ನ ತಪ್ಪಿನ ಅರಿವಾಗಿ ವಾಪಸ್ಸು ಸರಿಯಾದ ಹಾದಿಗೆ ಬಂದ್ಬಿಡ್ತಾನೆ ಅಂತಲೂ ತೋರಿಸಿದ್ದಾರೆ. ಇನ್ನೊಂದು ಆಂಗಲ್ನಲ್ಲೂ ಕೂಡ ಇದೊಂದು ಮಿಡಲ್ ಕ್ಲಾಸ್ ಚಿತ್ರವೇ. ಸ್ಟಾಕ್ ಮಾರ್ಕೆಟ್, ಬ್ಯಾಂಕಿಂಗ್ ಅಂತ ಸ್ವಲ್ಪ ಏಲಿಯನ್ ವಿಚಾರಗಳಿದ್ರೂ ಕೂಡ ಇದು ಬುದ್ಧಿವಂತರಿಗೆ ಮಾತ್ರ ಅನ್ನೋ ಧೋರಣೆ ಇಲ್ಲ ಈ ಚಿತ್ರದಲ್ಲಿ. ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾದಾಗ ಈ ಚಿತ್ರ ಯು ಸರ್ಟಿಫೈಡ್ ಚಿತ್ರವಾಗಿರಲಿಕ್ಕೆ ಸರಿ. ನೆಟ್ಫ್ಲಿಕ್ಸ್ ಪ್ರಕಾರ ಇದು 7+. ಈಗಿನ ಕಾಲದಲ್ಲಿ ಎಷ್ಟು ಚಿತ್ರಗಳು ಈ ರೀತಿಯದ್ದು ಬರ್ತಿವೆ ಹೇಳಿ. ಹಾಗಾಗಿ ಈ ರೀತಿಯ ಚಿತ್ರಗಳು ಬಂದಾಗ ಫ್ಯಾಮಿಲೀಸೇ ಆಡಿಯನ್ಸ್ ಆಗಿ ಕನ್ವರ್ಟ್ ಆಗ್ತಾರೆ. ಸ್ಕ್ಯಾಮ್ ಅಂದ್ರೇನೆ ಕ್ಯೂರಿಯಾಸಿಟಿ ಹುಟ್ಟತ್ತೆ. ಅದರಲ್ಲೂ 80s 90sನಲ್ಲಿ ನಡೆದ ಸ್ಕ್ಯಾಮ್ ಅಂದರೆ ನಮ್ಮಂಥವರಿಗೆ ರಿಲೇಟಬಿಲಿಟಿ ಇನ್ನೂ ಹೆಚ್ಚಾಗಿ ಕ್ಯೂರಿಯಾಸಿಟಿ ಕೂಡ ಇನ್ನೂ ಹೆಚ್ಚಾಗುತ್ತೆ. 1989ರ ಬಾಂಬೆ ಸ್ಟಾಕ್ ಮಾರ್ಕೆಟ್ ಫಂಕ್ಷನ್ ಆಗೋದು, ಅದರಲ್ಲಿ ಸ್ಕ್ಯಾಮ್, ಅದರಲ್ಲಿ ಬ್ಯಾಂಕ್ಸ್ ಇನ್ವಾಲ್ವ್ ಆಗಿರೋದು. ಇನ್ನೊಂದು ಕಡೆ ಸಮುದ್ರ ಮಾರ್ಗವಾಗಿ ಬಂದು ಪೋರ್ಟ್ಗಳಲ್ಲಿ ನಡೀತಿದ್ದ ಸ್ಮಗ್ಲಿಂಗ್, ಹವಾಲಾ, ಲಾಟ್ರಿ, ಲಂಡನ್ಗೆ ವೀಸಾ, US ನಲ್ಲಿ ಇನ್ವೆಸ್ಟರ್ ವೀಸಾ, ಇವೆಲ್ಲವೂ ತುಂಬ ಇಂಟ್ರೆಸ್ಟಿಂಗ್, ಎಕ್ಸೈಟಿಂಗ್ ವಿಚಾರಗಳೇ. ಇವುಗಳೆಲ್ಲವನ್ನು ಸ್ಕ್ರೀನ್ ಪ್ಲೇನಲ್ಲಿ ತುಂಬ ಎಫೆಕ್ಟಿವ್ ಆಗಿ ಬಳಸ್ಕೊಂಡಿದ್ದಾರೆ. ಆವತ್ತಿನ ಬಾಂಬೆ, ಆ ಬ್ಯಾಂಕು, ಬ್ಯಾಂಕಿನ ಆ ವಾಶ್ರೂಮು, ರಸ್ತೆ ಗಲ್ಲಿಗಳು, ಮನೆ, ಕಾಸ್ಟ್ಯೂಮ್ಸ್ ಇವೆಲ್ಲವೂ ತುಂಬ ರಿಯಲಿಸ್ಟಿಕ್ ಆಗಿ ಏನೂ ಇಲ್ಲ, ಆದರೆ ಈ ಚಿತ್ರಕ್ಕೆ ಬೇಕಾದ ಹದದಲ್ಲಿವೆ. ಕುಟುಂಬಕ್ಕಾಗಿ ಹಣ ಸಂಪಾದಿಸಬೇಕು ಅಂತ ಶುರುವಾಗುವುದು ತದನಂತರ ವ್ಯಸನವಾಗ್ಬಿಡುತ್ತೆ. ಬದುಕೇ ಒಂದು ಜೂಜಾಟ, ಅದರಲ್ಲಿ ಫಾರ್ಚೂನ್ ಫೇವರ್ಸ್ ದಿ ಬ್ರೇವ್. ಅದಕ್ಕೆ ಈತ ಲಕ್ಕಿ ಭಾಸ್ಕರ್. ಜೂಜಾಟದಲ್ಲಿ ಗೆಲ್ಲೋದು ಮುಖ್ಯವಲ್ಲ, ಸುಲಭವಾಗಿ ಗೆದ್ದು ಬಿಡಬಹುದೇನೋ, ಆದರೆ ಗೆಲ್ಲೋದಕ್ಕಿಂತ ಆಟದಿಂದ ಯಾವಾಗ ಹೊರಗೆ ಬಂದ್ವಿ ಅನ್ನೋದೇ ಮುಖ್ಯ. ಕುಟುಂಬಕ್ಕಾಗಿ ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿ ಭಯದಿಂದ ಅಲ್ಲದೆ ತುಂಬ ಕ್ಲಿಯರ್ ಆಗಿ ಯೋಚನೆ ಮಾಡಿದಾಗ ಏನಾಗಬಹುದು, ನಾವು ಮಾಡುವ ಕೆಲಸದ ಬಗ್ಗೆ ನಮ್ಮ ಕುಟುಂಬದವರಿಗೆ ಏನೆಲ್ಲ ಹೇಳಬಹುದು, ಏನನ್ನೆಲ್ಲ ಹೇಳಬಾರದು. ಆಲ್ವೇಸ್ ಥಿಂಕ್ 2 steps ahead. ಈ ರೀತಿಯ ಥೀಮ್ಸ್ನ ತುಂಬಾ ಎಂಟರ್ಟೈನಿಂಗ್ ಆಗಿ ಎಕ್ಸ್ಪ್ಲೋರ್ ಮಾಡುತ್ತೆ ಈ ಚಿತ್ರ. ಇವೆಲ್ಲಕ್ಕೂ ಕೆಲವು ಅಲ್ಟ್ರಾ ಪವರ್ಫುಲ್ ಒನ್ ಲೈನರ್ಸು, ಡೈಲಾಗ್ಸು ಇವೆ. ಜಾಗಿಂಗ್ ಸೂಟು, ನೈಕಿ ಶೂಸು, ವಾಕ್ಮ್ಯಾನು 90sಲ್ಲಿ, ಏರಿಯಾ ಮಾತ್ರ ಮಿಡಲ್ ಕ್ಲಾಸು. ಇದು ಈ ಚಿತ್ರದ ಓಪನಿಂಗ್ ಸೀನ್. ಅಲ್ಲಿಂದಲೇ ಇಂಟ್ರೆಸ್ಟ್ನ ಹುಟ್ಟಿಸ್ತಾರೆ. CBI ಅಧಿಕಾರಿ ಜೊತೆ ನಾಯಕ ಹೇಗೆ ಇಷ್ಟು ಕೂಲಾಗಿ ಡೀಲ್ ಮಾಡ್ತಾ ಇದ್ದಾನೆ ಅನ್ನೋ ಸಸ್ಪೆನ್ಸ್ ಆರಂಭದಿಂದ ಕೊನೆಯವರೆಗೂ ಇರುತ್ತೆ. ಆರಂಭದಲ್ಲೇ CBI ವಶವಾದ ನಾಯಕ
ಹೇಗೆ ತಪ್ಪಿಸ್ಕೊಂಡ ಅನ್ನೋ ದೊಡ್ಡ ಪ್ರಶ್ನೆಗೆ ಉತ್ತರವಾಗಿ ಎರಡನೆಯ ಅರ್ಧ ಭಾಗ. ಇನ್ಫ್ಯಾಕ್ಟ್ ಇಂಟರ್ವೆಲ್ ಪಾಯಿಂಟ್ನ ಕೂಡ ತುಂಬ ಪ್ಲೇಫುಲ್ ಮೋಡಲ್ಲಿ ಎಂಡ್ ಮಾಡ್ತಾರೆ. ಹಾಗಾಗಿ ಎರಡನೇ ಅರ್ಧ ಭಾಗ ಕೂಡ ತುಂಬ ಸ್ಮಾರ್ಟ್ ಆಗೇ ಹೋಗ್ಬಿಡುತ್ತೇನೋ ಅನ್ನೋ ನಂಬಿಕೆ ನಮಗೆ ಬಂದ್ಬಿಡುತ್ತೆ. ತುಂಬ ಗೋಳು ಅಳಲು ಇವೆಲ್ಲ ಇರಲ್ಲ ಅನ್ನೋ ನಂಬಿಕೆ ಕೂಡ. ಎಷ್ಟೋ ದೃಶ್ಯಗಳಲ್ಲಿ ಸಸ್ಪೆನ್ಸ್ನ ಬಿಲ್ಡ್ ಮಾಡೋದು, ನಾಯಕ ಸಿಕ್ಕಾಕೊಂಡ್ಬಿಡ್ತಾನೇನೋ ಅನ್ನೋ ಲೆವೆಲ್ಗೆ ತಗೊಂಡು ಹೋಗೋದು, ಕೆಲವು ದೃಶ್ಯಗಳಲ್ಲಿ ನಾಯಕ ಸಿಕ್ಕಾಕೊಳ್ತಾನೆ ಕೂಡ, ಆದರೆ ಎಲ್ಲದರಲ್ಲೂ ನಾಯಕನೇ ಒಂದು 2 ಹೆಜ್ಜೆ ಮುಂದೆ ಇದ್ದ ಅಂತ ಕೊನೆಯಲ್ಲಿ ತೋರಿಸೋದು. ಇದೆಲ್ಲ ಪ್ರೆಡಿಕ್ಟಬಲ್ ಅಂತ ನಮಗೆ ಅನಿಸ್ತಾ ಇರತ್ತೆ, ಆದರೂ ಕೂಡ ವಿ ಪ್ಲೇ ಅಲಾಂಗ್. ಅದೇ ಈ ಚಿತ್ರದ ಮ್ಯಾಜಿಕ್. ಕೋಇನ್ಸಿಡೆನ್ಸ್, ಕಾಕತಾಳೀಯ ಅಥವಾ ಲಕ್ನ ವಿಚಾರದಲ್ಲೂ ಹಾಗೇನೆ. ಈಗಲೇ ಹೀಗಾಗ್ಬಿಡ್ತಿತ್ತಾ ಅನ್ನೋ ಪ್ರಶ್ನೆಗಳು ನಮಗೆ ಬರುತ್ತೆ. ಆದರೂ ಕೂಡ ಅಯ್ಯೋ ಪರವಾಗಿಲ್ಲ, ಮುಂದಿನ ಮೊಮೆಂಟ್ ಮಿಸ್ ಆಗ್ಬಿಡತ್ತಲ್ಲ, ಇದನ್ನ ಬಿಟ್ಬಿಡು ಅಂತ ನಾವು ನೋಡ್ತೀವಲ್ಲ, ಅದೇ ಆ ಮ್ಯಾಜಿಕ್. ಈ ರೀತಿಯ ಸ್ಕ್ರೀನ್ ಪ್ಲೇಗೆ ಇನ್ನೂ ಹೆಚ್ಚು ಬಲ ಸೇರಿಸಿರೋದು ಜಿ.ವಿ. ಪ್ರಕಾಶ್ ಅವರ ಆಲ್ಮೋಸ್ಟ್ ಇನ್ವಿಸಿಬಲ್ ಯೆಟ್ ಎಫೆಕ್ಟಿವ್ ಪ್ರೆಸೆನ್ಸ್ ಇರೋ ಬ್ಯಾಕ್ಗ್ರೌಂಡ್ ಸ್ಕೋರ್. ಅಫ್ಕೋರ್ಸ್ ದುಲ್ಕರ್ ಸಲ್ಮಾನ್ ಅವರ ಪರ್ಫಾರ್ಮೆನ್ಸ್ನಲ್ಲಿ ಆ ಮಿಡಲ್ ಕ್ಲಾಸ್ ತನವಿದೆ. ಒಳ್ಳೆಯವನು ಅಂತ ಅನ್ನಿಸ್ಬೇಕು, ಬುದ್ಧಿವಂತ ಅಂತ ಅನ್ನಿಸ್ಬೇಕು, ಒದ್ದಾಟ ಗೊತ್ತಾಗಬೇಕು, ಸ್ವಲ್ಪ ಸ್ಲೈ ಕನ್ನಿಂಗ್ ಅಂತ ಅನ್ನಿಸ್ಬೇಕು, ಸೋಲುವಾಗ ಸೋಲ್ಬೇಕು, ಗೆಲ್ಲುವಾಗ ಗೆಲ್ಲಬೇಕು. ಬ್ಯಾಂಕ್ನಲ್ಲಿ ಎಲ್ಲರ ಮುಂದೆ ಅತ್ತು ಮ್ಯಾನೇಜರ್ ಕಾಲ್ ಹಿಡ್ಕೊಳ್ಳೋ ಒಂದು ದೃಶ್ಯವಿದೆ. ಅಲ್ಲಿ ಪರ್ಫಾರ್ಮೆನ್ಸ್ ಯಾಕೋ ಸ್ವಲ್ಪ ಆಫ್ ಅಂತ ಅನಿಸ್ತು, ಸ್ವಲ್ಪ ಓವರ್ ಅಂತ ಅನ್ಸಿದ್ರೂ ಮುಖ ತೊಳ್ಕೊಂಡು ಮತ್ತೆ ಚಾರ್ಮಿಂಗ್ ಭಾಸ್ಕರ್ ಆಗಿ ಬಂದ ಸ್ವಿಚ್ ತುಂಬಾನೇ ಚೆನ್ನಾಗಿತ್ತು. ಫೋರ್ತ್ ವಾಲ್ ಬ್ರೇಕ್ ಮಾಡೋದು, ಅವರ ಆ ಫಾರ್ಮಲ್ ಶರ್ಟು ಪ್ಯಾಂಟು, ಈ ರೀತಿಯದ್ದು ಕೂಡ ಅವರ ಪರ್ಫಾರ್ಮೆನ್ಸ್ನ ಇನ್ನೂ ಹೆಚ್ಚು ಕನ್ವಿನ್ಸಿಂಗ್ ಮಾಡಿವೆ. ಒಟ್ನಲ್ಲಿ ಬದುಕೆ ಒಂದು ಜೂಜಾಟ. ಮಿಡಲ್ ಕ್ಲಾಸ್ ಆದ್ರೂ ಪಾಸಿಟಿವ್ ಮೈಂಡ್ಸೆಟ್ ಇಂದ ಆ ಆಟವನ್ನು ಆಡಿದ್ರೆ ಬಾಸ್ಟನ್ ಇಂಟರ್ನ್ಯಾಷನಲ್ ಹೋಟೆಲ್ಲು ಭಾಸ್ಕರ್ ಇಂಟರ್ನ್ಯಾಷನಲ್ ಹೋಟೆಲ್ ಆಗಬಹುದು. ಸೊ ಗೋ ಫಾರ್ ಇಟ್ ಯು ಲಕ್ಕಿ ಭಾಸ್ಕರ್ಸ್.